ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಮನಸ್ಸೆಲ್ಲ ತೇಲಾಡಿದೆ. ಅನುರಾಗವೆಂಬ ಗಂಗೋತ್ರಿಯಲ್ಲಿ ಕನಸೆಲ್ಲ ರಂಗಾಗಿದೆ. ಬಾಳೆಲ್ಲ ನಿನಗೆ ಧಾರೆನ ಎರೆದೆ, ಈ ಜೀವ ನಿನಗೆ ಮುಡಿಪಾಗಿದೆ. ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಮನಸ್ಸೆಲ್ಲ ತೇಲಾಡಿದೆ. ಕಣ್ಣಲ್ಲಿರು ಹೊಂಗನಸಿನ ಸಲ್ಲಾಪದ ಸಲ್ಲೀಲೆಗೆ ಈ ಸೃಷ್ಟಿಯ ಚಪ್ಪಾಳೆಯ ತಟ್ಟೋ ವೇಳೆ. ಕಣ್ಣಲ್ಲಿರು ಹೊಂಗನಸಿನ ಸಲ್ಲಾಪದ ಸಲ್ಲೀಲೆಗೆ ಈ ಸೃಷ್ಟಿಯ ಚಪ್ಪಾಳೆಯ ತಟ್ಟೋ ವೇಳೆ. ಹೇಗೋ ಏನೋ ಪ್ರೀತಿ ಬಂತು, ನೀನೇ ನನ್ನ ಬಾಳು ಅಂತು. ಭೂಮಿಲಿರೋ ಮೊಗ್ಗೆಲ್ಲವೂ ಹೂವಾಯಿತು. ಓನಲ್ಲ ನಿನ್ನ ಅಂತರ್ಯದಲ್ಲಿ ಮುಕ್ಕೋಟಿ ಸೂರ್ಯ ಬೆಳಗೋದ ಕಂಡೆ. ಕಾದೈತೆ ಜೀವ ಬಾರಯ್ಯ ಮಾವ, ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಮನಸ್ಸೆಲ್ಲ ತೇಲಾಡಿದೆ. ಬಾಳೆಲ್ಲ ನಿನಗೆ ಧಾರೆನ ಎರೆದೆ, ಈ ಜೀವ ನಿನಗೆ ಮುಡಿಪಾಗಿದೆ. ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಮನಸ್ಸೆಲ್ಲ ತೇಲಾಡಿದೆ. ಏನು ಆಸುಮ ಸುಮ್ ಕೂತ್ ಹಾಡಾಡ್ಲಿಕತ್ತಿ? ಕೆಲಸ ಎಲ್ಲ ಮುಗಿಸಿ? ಏಯ್ ಮಾಮಿ, ನೀವು ಬಂದ್ರಿ? ಬರ್ರಿವಾ, ಚಲೋ ಆಯ್ತು. ಏನಿಲ್ವಾ, ಇವತ್ತೊಂದು ಸ್ವಲ್ಪ ಕೆಲಸ ಕಡಿಮೆ ಇತ್ತಲ್ಲ, ಯಾಕೆ ಹೋಗಿ ಬಂದ್ರಾಯ್ತು ಅಂತೇಳಿ ನೀನು ಬಂದಿದ್ದಿಲ್ಲ ಮನೆ ಕಡೆ, ಬಂದೆ ನೋಡು ಸುಮ್. ಚಲೋ ಆಯ್ತು ಬರ್ರಿ ಮಾಮಿ, ಇವತ್ತು ಏಕಾದಶಿ ಅದ, ಮತ್ತೆ ಕೆಲಸ ಇರಂಗಿಲ್ಲ, ಕೂಡ್ ಬರ್ರಿ. ಮತ್ತೆ ನವಾಸಮ್ಮ ಸಮಾಚಾರ? ಏಕಾದಶಿ ಮಾಡಿ ಇಲ್ಲ ನೀನು? ಹ್ಞೂ ರೀ ಮಾಮಿ, ಮಾಡೀನ್ರಿ. ಆದ್ರೆ ನಿಮ್ಮಷ್ಟು ಆಗೋದಿಲ್ರಿ, ಸುಳ್ಳು ಯಾಕೆ ಹೇಳ್ಬೇಕು. ಮುಂಜಾನೆ ಉಪ್ಪಿಟ್ಟು ಮಾಡಿದ್ದೆ ರೀ, ಅವರು ಆಫೀಸ್ಗೆ ಹೋಗೋಷ್ಟಿಗೆ ಮಾಡ್ಬೇಕಲ್ರಿ. ಉಪ್ಪಿಟ್ಟು ಮಾಡಿದ್ದೆ, ಎಲ್ಲರೂ ತಿಂದು ಪೂಜೆ ಮುಗಿಸಿ ಉಪ್ಪಿಟ್ಟು ತಿಂದು ಹೋದ್ರು ನೋಡ್ರಿ ಅವರು. ಈ ಉಪ್ಪಿಟ್ಟು ಮಾಡಿದ್ದೆ ಸುಮ್ಮ? ಅಲ್ಲ, ಉಪ್ಪಿಟ್ಟು ಮುಸಿರಿ ಆಗಂಗಿಲ್ಲ, ಇವತ್ತೊಂದಿನ ಬಿಡ್ಬೇಕವಾ. ಅವಲಕ್ಕಿ ಚುರುಮುರಿ ಇಂಥವೇನ್ರಿ ತಿನ್ಬೇಕಿಲ್ಲ ಇವತ್ತು. ಐರಿ ಮಾಮಿ, ಉಪ್ಪಿಟ್ಟನ್ನು ಮುಸ್ರಿ ಒಳಗೆ ಕನ್ವರ್ಟ್ ಆಗ್ತದೇನ್ರಿ? ನಮ್ಗೆ ಗೊತ್ತಿದ್ದಿಲ್ರವಾ. ಆದ್ರೆ ಉಳ್ಳಾಗಡ್ಡಿ ಹಾಕಂಗಿಲ್ಲ ಬಿಡ್ರಿ. ಇದು ಇಂಥವು ಕ್ಯಾಬೇಜ ಆಲೂಗಡ್ಡಿ ಇಂಥವು ಹಾಕಿ ಮಾಡಿರ್ತೀನಿ ರೀ. ನಮ್ಮ ಮನ್ಯಾಗ ಏನಾಗ್ತದೆ ರೀ ಮಾಮಿ, ಹಸು ತಡ್ಕೊಳ್ಳೋದು ಆಗಂಗಿಲ್ಲ ರೀ ಅವ್ರಿಗೆ. ಸ್ನಾನ ಆಗುತ್ತಾನ ಹೆಂಗಾರ ನಿಂದಿರ್ತಾರೆ, ಎಷ್ಟರ ಚಹಾ ಕುಡ್ರಿ ಕುಡಿತಾರ, ತಡ್ಕೋತಾರೆ. ಸ್ನಾನ ಆದ ತಕ್ಷಣ ನೋಡ್ರಿ ಮೊದಲು ತಾಟ್ನಾಗಿರ್ಬೇಕು ನೋಡ್ರಿ ನಾಷ್ಟ, ಇಲ್ಲಾಂದ್ರೆ ಬಗೆನೇ ಇರಂಗಿಲ್ಲ. ಇವತ್ತು ಯಾಕೋ ಅದಕ್ಕಂತನೇ ಜಲ್ದಿ ಸ್ನಾನ ಮಾಡ್ರಿ ಅಂತೇಳಿ ಜಲ್ದಿ ಸ್ನಾನ ಮುಗಿಸಿ ಪೂಜೆ ಮಾಡಿ ನಾಷ್ಟ ಮಾಡಿ ಹೋಗ್ಯಾರ್ರಿ. ಒಂದಿನ ತಡ್ಕೊಳ್ಳೋದಾಗಲಿ ಅಂದ್ರೆ ಹೆಂಗ ನೀನು ಸುಮ್ಮ? ತೀರಾ ಹೇಳ್ಬೇಕು ನೀನು ತಿಳಿಸಿ. ಇವತ್ತೊಂದಿನಾರ ಉಪ್ಪಿಟ್ಟು ಮಾಡಂಗಿಲ್ರಿ, ಅವಲಕ್ಕಿ ಮೊಸರು ಇಂಥವೇನ್ರ ತಿಂದು ಹೋಗ್ರಿ ಅಂತ ಹೇಳ್ಬೇಕು. ಇಲ್ಲಾಂದ್ರೆ ಏನು ಮಾಡಿ ಸುಮ್ಮ ನೀನು, ನಿನ್ನ ಗಂಡಗೆ ತಡ್ಕೊಳ್ಳೋದು ಆಗಲ್ಲ, ಒರೆದಕ್ಕಿ ತಂದ್ಬಿಡು ಸುಮ್ಮ. ಒರೆದಕ್ಕಿ ಅನ್ನ ಮಾಡಿ ಶೇಂಗಾ ಸಾರು ಮಾಡು, ನಡೀತದಿನ ಅದು. ಅದು ಹೊಟ್ಟೆಗೂ ಹಿತ ಆಗ್ತದ, ಆರೋಗ್ಯಕ್ಕೂ ಒಳ್ಳೇದು. ನಾ ಮುಂದಿನ ಏಕಾದಶಿದಿಂದ ಹಂಗೆ ಮಾಡೇನು ಉಪ್ಪಿಟ್ಟು ಮಾಡ್ಬೇಡವಾ, ಚಲೋ ಅಲ್ಲದು. ಬಿಡ್ಬೇಕು, ನಮ್ಮ ಪದ್ಧತಿ ನಾವು ಬಿಡಬಾರ್ದು ಸುಮ್ಮ ಒಂದು ಸ್ವಲ್ಪ. ಅಲ್ರಿ ಮಾಮಿ, ನನಗೆ ಅದೇ ಅರ್ಥ ಆಗೋಲಾಗ್ಯದ್ರಿ. ಹೊರದಕ್ಕೆ ಅನ್ನ ಮಾಡ್ಕೊಂಡು ತಿಂತೀವಿ ಅಂತೀವಲ್ರಿ, ಅದು ಹೊಟ್ಟೆ ತುಂಬಿಡ್ತದಿಲ್ರಿ ಮಾಮಿ, ಅನ್ನ ಊಟ ಮಾಡ್ದಂಗನೇ ಆಗ್ತದಿಲ್ರಿ. ನನಗೆ ಅದೇ ಅರ್ಥ ಆಗಲಾಗ್ಯದ್ರಿ. ಉಪ್ಪಿಟ್ಟು ಅವಲಕ್ಕಿ ತಿಂದ್ರೆ ಅಸಿಡಿಟಿ ಆಗ್ತದ್ರಿ, ಉಪ್ಪಿಟ್ಟು ತಿನ್ಬಾರ್ದು ಅಂತಾರ. ನನಗೂ ಇಷ್ಟನೇ ಬಿಡ್ರಿ, ಹೊರದಕ್ಕಿ ಮೆತ್ತಗೆ ಅನ್ನ ಮಾಡ್ಕೊಂಡು ಅನ್ನ ಶೇಂಗಾ ಸಾರು ಮಾಡ್ಕೊಂಡು ತಿಂದ್ರೆ. ಆದ್ರೆ ಅದು ಹೊಟ್ಟೆ ತುಂಬ್ತದಲ್ಲ ಅನ್ನೋ ಸಲುವಾಗಿನೇ ನಾ ಏಕಾದಶಿ ಮಾಡಿದಾಗ ಅದು ತಿನ್ನಂಗಿಲ್ಲ ನೋಡ್ರಿ. ಏನೇನೋ ಹುಚ್ಚಿ, ಹಂಗೆಲ್ಲ ವಿಚಾರ ಮಾಡ್ಕೊತ ಕೂತ್ರೆ ಮುಗೀತು. ಏನೂ ತಿನ್ಬಾರ್ದು ಹಂಗಂದ್ರೆ. ಕಟ್ ಏಕಾದಶಿ ಮಾಡೋರು ತೀರ್ಥದ ಮೇಲೆ ಇರ್ತಾರೆ, ಅದು ಕರೆಕ್ಟು. ಆದರೆ ನಮ್ಮ ನಿಮ್ಮಂತ ತಡ್ಕೊಳ್ಳೋದು ಆಗಲ್ಲ ಅನ್ನೋ ಸಲುವಾಗಿ ಅದು ತಿಂತೀವಿ ಅಷ್ಟೇ. ಅಷ್ಟೇ ಮಾಡ್ತೀನಿ ರೀ ಮಾಮಿ. ಮುಂದಿನ ಸಲದಿಂದ ಅವರದಕ್ಕಿ ತಂದುಬಿಡ್ತೀನಿ ರೀ, ಅದ್ರದ್ದೇ ಏನಾರ ಮಾಡ್ತೀನಿ ರೀ. ಮತ್ತೆ ಮುಂಚೆ ಎದ್ಗನೆ ಒಂದು ಸ್ವಲ್ಪ ಅವಲಕ್ಕಿರ ಮೊಸರು ಅವಲಕ್ಕಿ ಚೂಡ ಇಂಥವೇನ್ರ ಇಲ್ಲ ಸಾಬುದಾನಿ ಕೀಸರ ಮಾಡಿಕೊಡ್ಬೇಕು. ಉಪ್ಪಿಟ್ಟು ಮಾಡಿಕೊಟ್ರ ಅಂತ ಮೊದಲು ನಾನು ಹಾಗೆ ಮಾಡ್ತಿದ್ದೆ ರೀ ಮಾಮಿ. ಒಂದು ಸ್ವಲ್ಪ ಅವಲಕ್ಕಿ ಚೂಡ ಹಾಕಿ ಕೊಟ್ಬಿಡ್ತಿದ್ದೆ ರೀ. ಹಶು ಆಗ್ಯದ ಅಂತಿದ್ರಿ ಅವ್ರು. 1 ಗಂಟೆ ತನಕ ಹಶು ತಡ್ಕೊಳ್ಳೋದು ಆಲಾರ್ಕ ಹೋಟೆಲ್ನಾಗ ಹೋಗಿ ತಿನ್ಲಿಕ್ಕತ್ತಿದ್ರಿ ದೋಸ್ತರ ಜೊತೆ ಕೂಡಿ. ಮತ್ತು ಏನು ಮಾಡ್ತೀರಿ ಹಂಗಾದಾಗ? ಇಡ್ಲಿ ತಿಂದೆ, ವಡಾ ತಿಂದೆ, ಬೋಂಡಾ ತಿಂದೆ, ಪೂರಿ ತಿಂದೆ ಇಂಥವೆಲ್ಲ ಮಾಡ್ಲಿಕ್ಕತ್ತಿದ್ರಿ. ಅದಕ್ಕಿಂತ ಮನೆಯಾಗಿಂತ ಉಪ್ಪಿಟ್ಟು ಮಾಡಿ ಕೊಡೋದು ಚಲೋ ಅಲ್ರಿ. ಅಲ್ಲಿ ಉಳ್ಳಾಗಡ್ಡಿ ಅದು ಎಲ್ಲ ಹಾಕಿರ್ತಾರ, ಹೋಟೆಲ್ನಾಗ ತಿನ್ನೋದಂದ್ರೆ ಏನ್ರಿ ತೀರಾ. ಅದಕ್ಕಂತಾನೇ ನಾ ಹಿಂಗೆ ಮಾಡ್ಲಿಕ್ಕತ್ತೀನಿ ನೋಡ್ರಿ ಈಗ. ಹೌದಾ, ನಿನಗೆ ಹೆಂಗೆ ಗೊತ್ತಾಯ್ತಾ ಹೋಟೆಲ್ನಾಗ ತಿಂತಾನಂತ? ಈ 3 ತಿಂಗಳ ಹಿಂದಿನ ಏಕಾದಶಿ ಏನಾಯ್ತು ರೀ ಮಾಮಿ, ಇವತ್ತ ನಾಷ್ಟ ಬೇಡ ಏಕಾದಶಿ ಅದ ಅಂತ ಹೇಳಿದ್ರಿ. ಅಬ್ಬಬ್ಬ ವಿಠಲ್ ಎಷ್ಟು ಬುದ್ಧಿ ಕೊಟ್ಟಾನವ ಅಂತೇಳಿ ನಾ ಎಷ್ಟು ಖುಷಿಯಿಂದ ಬಿಟ್ಟೆ ರೀ. ಬಿಟ್ಟು 5 ಗಂಟೆಗೆ ಬಂದ್ರಲ್ರಿ, ಬರೋಣನೇ ಒಂದು ಕಪ್ ಚಾರ ಮಾಡಿಕೊಟ್ರಾಯ್ತವ, ಮುಂಜಾನಿಂದ ಉಪವಾಸ ಇದ್ದಾರಂತೇಳಿ ಚಹಾ ಮಾಡಿ ಒಂದು 4 ಪ್ಲೇಟ್ನಾಗ ಅವಲಕ್ಕಿ ಒಯ್ದು ಕೊಟ್ಟು ನೋಡ್ರಿ. ಏ ಬೇಡ ಬೇಡ, ನಾ ಏನೇ ಈಗ ಪುರಿ ತಿನ್ಕೊಂಬಂದೆ ಹೋಟೆಲ್ನಾಗ ಅಂದ್ಬಿಡ್ಬೇಕಾ ರೀ. ಹಂಗಾದ ಹೆಂಗಾತದ ಹೇಳ್ರಿ ನನಗೆ.
ಆ ಮನ್ಯಾಗ ಏಕಾದಶಿ ಅದಂತೇಳಿ ಹೋಗಿ ಹೋಟೆಲ್ನಾಗ ತಿನ್ನೋದಂದ್ರೆ ಏನ್ರಿ? ಆವತ್ತಿಂದ ನಾ ಏನು ಮಾಡ್ಲಿಕ್ಕೆ ರೀ, ಮನ್ಯಾಗನೇ ಮಾಡಿಕೊಡ್ಲಿಕ್ಕೆ ಬಿಟ್ಟೆ ನೋಡ್ರಿ. ಉಪ್ಪಿಟ್ಟು ಅಂತಾರಲ್ಲ, ಉಪ್ಪಿಟ್ಟು ಮಾಡಿಕೊಟ್ಟು ಬಿಡ್ತೀನಿ ರೀ ಸುಮ್ಮನೆ. ಅಯ್ಯ ಸುಡ್ಲಿ ಕೋಡಿ ಹಿಂಗ್ಯಾಕೆ ಮಾಡ್ತದೆ? ಶುಗರ್ ಗಿಗರ್ ಅದೇನು ನಿನ್ನ ಗಂಟೆಗೆ? ತೀರಾ ಒಂದಿನ ಉಪವಾಸ ಮಾಡ್ಲಿಕ್ಕಂದ್ರೆ ಹೆಂಗ? ಯಾ ಶುಗರ್ ಇಲ್ಲ ಏನೂ ಇಲ್ರಿ ಮಾಮಿ. ಅವ್ರಿಗೆ ಒಟ್ಟ ಹಸಿ ತಡ್ಕೊಳ್ಳೋದು ಹಂಗೆ ನೋಡ್ರಿ. ಏನಾರು ಹೇಳ್ರಿ ನೀವು, ಒಟ್ಟಿಗೆ ಬೇಕ್ರಿ ಅವರಿಗೆ. ಹಿಂಗೆ ನಾನು ಒಂದ್ಸಲ ಅದೇ ಕೇಳೇ ಬಿಟ್ಟೆ ರೀ, ಹಿಂಗ್ಯಾಕ್ರಿ ಹಸಿವಾಗ್ಯದ ಅಂತೀರಿ, ಶುಗರ್ದಾರ ಸಹಿತ ನಿಮ್ಮಷ್ಟು ಸಿಟ್ಟು ಮಾಡ್ಕೊಳಂಗೆ. ಒಂದು ತಾಸು ಲೇಟ್ ಆಯ್ತು ಅಂತ ತಿಕ್ಕೋರಿ ಮಾಮಿ, ನಾಷ್ಟ ಅಷ್ಟು ಸಿಟ್ಟು ಮಾಡ್ಕೋತಾರ್ರಿ. ಅದಕ್ಕೆ ಹೋಗಿ ಶುಗರ್ ಟೆಸ್ಟ್ ಮಾಡಿಸ್ಕೊಂಬರ್ರಿ ಅಂದೆ ರೀ. ಅದಕ್ಕೆ ಅವ್ರು ಏನಂದ್ರಿ, ನೋಡು ನನಗೆ ಶುಗರ್ ಇಲ್ಲ ಏನೂ ಇಲ್ಲ, ಮೊದಲ ಬಡತನ ಪರಿಸ್ಥಿತಿಯಾಗ ಬಂದೀನಿ, ಒಟ್ಟಿಗೆ ಊಟ ಇದ್ದಿದ್ದಿಲ್ಲ, ಈಗ ದೇವ್ರು ಕೊಟ್ಟನ ಊಟ ಸರಿಯಾಗಿ ಊಟ ಮಾಡ್ತೀನಿ ಅಂತೇಳಿ ನನಗೆ ತಿಳಿಸಿ ಹೇಳಿದ್ರಿ. ಆದ್ರೆ ಊಟ ಮಾತ್ರ ಭಾರಿ ಅನುಭವಿಸಿ ತಿಂತಾರೆ ಮಾಮಿ. ಅದಕ್ಕೆ ಸುಮ್ಮನೆ ಅವರಿಗೆ ಇಷ್ಟ ಆಗ ಮಾಡಿ ಕೊಟ್ಟು ಬಿಡ್ತೀನಿ ರೀ, ಮತ್ತೆ ಏನು ಮಾಡೋದು? ಹೌದವ, ಅವ ಅನ್ನೋದು ಒಂದೊಂದ್ಸಲ ಕರಿನೇ ಅನಿಸ್ತದೆ. ಯಾಕಂದ್ರೆ ನೀನು ಗಂಡು ಕರೆಯಾಗೂ ಭಾಳ ಬಡತನ ಸೋಷನವ. ಮೊದಲ ಅವ್ರಿಗೆ ದಿನನೇ ಏಕಾದಶಿನೇ. ಯಾಕಂದ್ರೆ ಒಂದೊತ್ತು ಊಟ ಇರ್ತಿತ್ತು, ಒಂದೊತ್ತು ಇರ್ತಿದ್ದಿಲ್ಲ, ಅಷ್ಟು ಬಡತನ. ಏನು ಮಾಡ್ಬೇಕು? ನಿಮ್ಮ ಮತ್ತೆ ಹೇಳ್ತಾಳಲ್ಲ, ಯಾವಾಗಾರ ಭೇಟಿ ಆದ್ಲಂದ್ರೆ ಬಡತನ ಸಲುವಾಗಿ ಅಲ್ಲಿ ಸಾಲಿ ಕಲ್ತು ಇಲ್ಲಿ ಸಾಲಿ ಕಲ್ತು ಉಪವಾಸ ವನವಾಸ ಬಿದ್ದು ಸಾಲಿ ಕಲ್ತ ನಿನ್ನ ಗಂಡ. ಬಡತನಕ ಅಷ್ಟ್ರಿಗೆ ಸಾಲಿ ಕಲ್ಸೋದು ಆಗ್ಲಾರ್ಕ ತಮ್ಮ ತವ್ರ ಮನ್ಯಾಗ ಹೋಗಿ ನಿನ್ನ ಗಂಡನ ಇಟ್ಟಿದ್ಲಂತ. ಅವ್ರ ಅಜ್ಜಿ ಅಂದ್ರೆ ನಿಮ್ಮ ಅತ್ತಿ ಅವ್ವ ಊಟ ಕೂತಿದ್ನಂತೆ ಒಂದ್ಸಲ ನಿನ್ನ ಗಂಡ. ಊಟ ಕೂತಾಗ ಏನು ಮಾಡ್ಯಾಳ, ಅವಾಗ ಎಲ್ಲಿ ಹಿಂಗೆ ಕುರ್ಕುರೆ ತೊಗೊಂಡು ತಿನ್ನೋದಿಲ್ಲ ಏನಿಲ್ಲ, ಮಾಡಿದ್ರೆ ಊಟನೇ ಮಾಡ್ಬೇಕಲ್ಲ. ಹಾಗಾಗಿ ಸ್ಕೂಲ್ಗೆ ಹೋಗಿ ಹುಡುಗ ಬೆಳಿ ವಯಸ್ಸು ತಿನ್ನು ಹ್ಞೂ ಅಂತ ಊಟ ಭಾಳ ಹೋಗ್ತಿದ್ರು. ಅವಾಗ ಒಂದು ಊಟ ಭಾಳ ಮಾಡ್ತಿದ್ರು ನೋಡಿ ಹುಡುಗರು. ಅವಾಗ ಊಟಕ್ಕೆ ಕೂತಿದ್ದಂತ, ಊಟಕ್ಕೆ ಕೂತಾಗ 3 ಬಕ್ರೆ ತಿಂದಂತ. ಹಂಚಿನ ಮೇಲೆ ಬಿಸಿ ಬಿಸಿ ಬಕ್ರಿ, ತವ್ವಿ, ಶೇಂಗಾ ಹಿಂಡಿ ಇಂಥವೆಲ್ಲ ಹಾಕಿ 3 ಬಕ್ರೆ ತಿಂದಾನ. ಇನ್ನೊಂದು ಬಕ್ರೆ ಕೇಳಿದ್ನಂತ. ಆ ಮುದುಕಿ ಏನು ಮಾಡ್ತಂತ, ಒಲೆನ ಬೆಂಕಿ ತೊಗೊಂಡು ಮುಖಕ್ಕೆ ಕುಗ್ಗಿತ್ತಂತ ನಿನ್ನ ಗಂಡ. ನಿಮ್ಮ ಮತ್ತೆ ಹೇಳಿದಾಗ ಕಣ್ಣ ನೀರು ಬರ್ತಾವ. ಹತ್ತು ಕಡೆಗೂ ಅಷ್ಟು ಬಡತನ ಸೋಷನ್. ಹೌದೌದ್ರಿ ಮಮ್ಮಿ, ಭಾಳ ಊಟನೇ ಇದ್ದಿದ್ದಿಲ್ಲ ಅಂತವ, ಬಡತನ ಭಾಳ ಸೋಷ್ಯಾರ ಅಂತ ಹೇಳ್ತಿರ್ತಾರೆ ಅವಾಗವಾಗ. ಅಂದಂಗೆ ಮಾಮಾರು ಮಾಡ್ತಾರೇನ್ರಿ ಏಕಾದಶಿ ಮಾಮಿ? ಅವರು ಹಂಗೆ, ಅವ್ರೆಲ್ಲಿ ಮಾಡ್ತಾರ, ಮುಂಜಾನೆ ಒಂದು ತಾಸು ಪೂಜೆ ಒಂದು ಮಾಡ್ತಾರೆ ನೋಡಿ ಕರೆಕ್ಟಾಗಿ. ನಾನಂತೂ ಏನು ಮಾಡಿದಂಗಿಲ್ಲ ಏಕಾದಶಿ ಅಂತೇಳಿ. ಆಯಿತು ಪೂಜೆ ಮುಗಿಸೋಣ, ಬಟ್ಟೆ ಹಾಕೊಂಡ್ರಣ್ಣ ಸಣ್ಣಗೆ ಹೊರಗೆ ಜಾಗ ಬಿಟ್ಬಿಡ್ತಾರೆ. ಹೊರಗೆ ಜಾಗ ಬಿಟ್ರಂದ್ರೆ ಅಂಥದಿಂತ ತಿನ್ನಂಗಿಲ್ಲ, ಆದ್ರೆ ಒಂದು ಪ್ಲೇಟ್ ಇಡ್ಲಿ ತಿಂದು ಬಂದುಬಿಡ್ತಾರೆ ನೋಡು. ಹಂಗೆ ಹೇಳ್ತಾಳೆ ನೋಡು ಮಾಮಿ, ಇಡ್ಲಿ ತಿಂದು ಬಂದುಬಿಡ್ತಾರಂತ, ಮತ್ತೆ ಏನು ತಿನ್ನಂಗಿಲ್ಲ ಅಂತ. ಮತ್ತು ಇಡ್ಲಿ ಜೊತೆ ಸಾಂಬಾರು ಕೊಟ್ಟಿರ್ತಾರಲ್ಲ, ಅದೇನು ಮುಸಿರಿ ಅಲ್ಲೇನ್ರಿ? ಉಳ್ಳಾಗಡ್ಡಿ ಹಾಕಿ ಮಾಡ್ಲಾರ್ದಾದ್ರೆ ಏನು ಹಿಂಗೆ ಒಗ್ಗರಣೆ ಕೊಟ್ಟಿರ್ತಾರೆ ಇವತ್ತು ಏಕಾದಶಿ ಅದಂತೇಳಿ. ಇಲ್ಲದ ಮಾತಾಡ್ತಾರೆ. ಒಟ್ಟು ದೊಡ್ಡವರು ತಾವು ಏನು ಮಾಡಿದ್ರೆ ನಡೀತದೆ ನೋಡು. ಹೌದ್ರಿ ಮಾಮಿ, ವಯಸ್ಸಾಗ್ಯದಲ್ರಿ, ಮಾಮರಿಗೂ ತಡ್ಕೊಳ್ಳೋದು ಆಗಂಗಿಲ್ರಿ. ಏನಂದ್ರೆ ತಡ್ಕೋಬೋದು ಬಿಡು, ಆದ್ರೆ ಈ ಗಂಡಸರು ಹಿಂಗೆ ಮಾಡ್ತಾರೆ ಬಿಡ. ಮಾತಾ ಕೇಳಂಗಿಲ್ಲ. ಒಬ್ಬೊಬ್ರು ಮನೆ ಗಂಡಸರು ಹೆಂಗಿರ್ತಾರ, ಸುಮ್ಮ ತಾವು ಕಟ್ಟು ಉಪವಾಸ ಮಾಡೋದಲ್ದ ಹೆಣ್ಣು ಮಕ್ಳಿಗೂ ಮಾಡಿದ್ರೆ ಬೈತಿರ್ತಾರ. ನೀನು ಹಂಗೆ ಮಾಡೋರ್ನು ಇದ್ದಾರ. ನಮ್ಮ ಮನೆಗಿದ್ದಾವ ನೋಡಿ ಗಂಡಸರು, ಏನೇನೇನು ಉಪಯೋಗಿಲ್ಲವ ತಾಯಿ. ಹೌದ್ರಿ ಮಾಮಿ, ಒಬ್ರು ಹಂಗಿರ್ತಾರೆ ಒಬ್ರು ಹಿಂಗಿರ್ತಾರೆ. ಮತ್ತೆ ಹೆಂಗೆ ಬಂದಂಗೆ ಹೊಂದ್ಕೊಂಡು ಹೋಗ್ಬಿಡುದು ನೋಡ್ರಿ ನಾವು. ಏನು ನಡ್ಸಿರಿ ಮಾಮಿ? ಸುಮಾ ಜೋರು ನೋಡೋದಲ್ಲ ಮಾತುಕತಿ. ಇವತ್ತೇನು ಏಕಾದಶಿ ಅದ, ಅಡಿಗಿಲ್ಲ ಏನೂ ಇಲ್ಲ, ಆರಾಮ್ ಕೂತ್ ಮಾತಾಡ್ಲಿಕ್ಕೆ ಬಿಟ್ರೇನು? ಇವು ಇಲ್ಲಿ ಏಕಾದಶಿ ಅಂತ ಬಿಡ್ಕೋತಾವ. ಅವು ಇದ್ರೆ ಗಂಡದಿರ ಹೋಗಿ ಹೋಟೆಲ್ನಾಗ ಇಡ್ಲಿ ತಿಂದೆ ದೋಸೆ ತಿಂದೆ ಅಂತ ಅವು ಮಾಡ್ತಾವ. ಇವು ಇದ್ರೆ ಕಟ್ಟಿ ಕೂತ್ ಚಾಣಕ್ರೇನು ಕತ್ತಿ ಹೇಳ್ಕೋತ ಕೂತಾರ ಇಲ್ಲಿ. ಏನು ಸಾಬುದಾಣಿಯರು ತಿಂದಿರೆ, ಏನು ಕಟ್ಟು ಉಪವಾಸ ಮಾಡಿರೆ, ಏನು ನಡ್ಸಿರಿ ಹೇಳ್ರಿ ನಮ್ಗೊಂಚೂರು ಮಾತು. ಕೂತೀವಿ ಬಾರವ ತಿಂದು ಬಾ, ನೀನು ಕೂಡ ಬಾ. ಮತ್ತೇನು ವಾಸುಂದ್ರಿ ಸಮಾಚಾರ? ಊರಂದೇನ್ರ ವಿಷಯ ಇದ್ರೆ ಹೇಳು, ನಮಗೂ ಟೈಮ್ ಪಾಸ್ ಆಗಲಾಗ್ಯದ. ಹೌದು ವಾಸುಂದ್ರಿ, ಕರೆಗೂ ಟೈಮ್ ಪಾಸ್ ಆಗಲಾಗ್ಯದ. ನೀನಾದ್ರೆ ಸುದ್ದಿ ತಂದಿರ್ತೀರಿ ಏನ್ರ, ಒಂದು ಸ್ವಲ್ಪ ಸುದ್ದಿ ಹೇಳ್ಕೋತ ಕೂಡ ಬಾ. ಐರಿ ಮಾಮಿ, ನಾ ಏನು ಸುದ್ದಿ ಸೂರಕ್ಕಂತ ತಿಳ್ಕೊಂಡ್ರಿ ಏನ್ರಿ? ನಾ ಎಲ್ಲ ಈಗ ಚಾರ್ಜು ಸುಮಾಗ ಕೊಟ್ಬಿಟ್ಟೇನ್ರಿ. ನಂದೇನಿಲ್ಲ ನೋಡ್ರಿ, ನನ್ನ ಪಂಚಾಯತಿ ಕೆಲಸದಾಗ ನಾ ಭಾಳ ಬಿಜಿ ಆಗಿಬಿಟ್ಟೇನ್ರಿ. ಎಲ್ಲ ಸುಮ್ಮನೆ ರೀ, ಈಗ ಎಲ್ಲ ಸುದ್ದಿ ಅಕ್ಕಿಗೆ ಗೊತ್ತಿರ್ತದ್ರಿ. ಕೇಳ್ರಿ ಬೇಕಂದ್ರೆ ಕಾಕನ ಪುರಾಣ ಎಲ್ಲ ಬಿಚ್ಚಿಟ್ಟಕಿನೇ ಆಕಿನೇ. ನೋಡಿದ್ರಿ ಮಾಮಿ, ನಾವು ಸುಮ್ ಕೂತ್ ಏಕಾದಶಿ ಬಗ್ಗೆ ನಾವು ಮಾತಾಡ್ಲಿಕ್ಕತ್ತಿದ್ರ ಏನಾರ ತೆಗಿತಾಳ್ರಿ ಒಟ್ಟ ಸುಂದ್ರಿ. ಸುಂದ್ರಿ, ನಾವು ಏಕಾದಶಿದು ಏನು ಮಾಡಿದೇವಾ, ಏನು ನಿಮ್ಮ ಗಂಡ ಏನು ತಿಂದೋದ, ನೀ ಏನು ಮಾಡಿ, ನೀವೇನು ತಿಂದ್ರಿ, ಇಂಥದ್ದು ಮಾತಾಡ್ಕೊತ ಕೂತೀವಿ ನಾವು. ನೀ ಬಂದು ಕಾಕೊಂಡ್ ಸುದ್ದಿ ಅಂತೀಯಲ್ಲ, ಏನಾಯ್ತು ಕಾಕೊಂದು ಹೇಳಿ ನೋಡಮ್ಮ. ಐರಿ ಮಾಮಿ, ಇಷ್ಟೊತ್ತನ ಹೇಳಿಲ್ರಿ ಸುಮಾ ನಿಮಗೆ? ಕೇಳ್ರಿ, ಇಲ್ಲೇ ಕೂತಾಳಲ್ಲ ಬೇಕಂದ್ರೆ. ಇಲ್ಲಿ ಬಂದು ನಾಟಕ ಮಾಡ್ತಾಳ್ರಿ ಮಾಮಿ. ಇಡೀ ಊರು ತುಂಬ ಸುದ್ದಿ ಎಬ್ಬಿಸಿ ಬಂದಾಳ್ರಿ ಇಲ್ಲಿ ಕಾಕೊಂದು ಪಾಪ. ನೋಡ್ಸುಂದ್ರಿ, ನಾನು ಯಾರಿಗೆ ಹೇಳಿಲ್ಲ ನಿನ್ ಬಿಟ್ರ. ನಿನ್ನೊಬ್ಬಕ್ಕೆ ಮುಂದೆ ಇರ್ಲಿ ನಮ್ಮಕ್ಕೆ ಅಂತ ಹೇಳಿದ್ರ ಇದೇನಂತಿದ್ದು ತಂದು ಎಲ್ಲರ ಮುಂದೆ ಸುದ್ದಿ ಎಬ್ಬಿಸ್ಲಿಕತ್ತಿಯಲ್ಲ ನೀನು. ಯವ್ವ ತಾಯಿ, ಯಾಕೆ ಸುಳ್ಳು ಹೇಳ್ತಿ? ಇವತ್ತು ಮುಂಜಾನಿಂದ 20 ಮಂದಿ ಕೇಳ್ಯಾರ, ಕಾಕುಂದ್ ಏನಂತ ಏನ ಅತ್ತಿ ಸಸಿ ಜಗಳ ನೋಡೋದಂತಲ್ಲ ಅಂತೇಳಿ. ಯಾಕೆ ಬೇಕು ನಿನಗ ಸುಳ್ಳು ಹೇಳೋದು? ಸುಮ್ಮನೆ ಒಳ್ಳೆಕ್ ಸುಮ ಅಂದಂಗೆಲ್ಲ ಗುಳ್ಳವನಂಗ ಒಳಗ ಇದ್ದಿ ಹೇಳಿ ನೀನು. ಸುಂದ್ರಿ, ಯಾರಿಗೆ ಹೇಳಿ ನಾನು? ಯಾರ ಮುಂದೂ ಹೇಳಿಲ್ವಾ ನಾನು? ನನ್ನ ಮುಂದೆ ಕಲಿಸ್ಲಿಕ್ಕೆ ಬರಬಾರ್ದು ಸುಮ್ಮ. ನಿನ್ನ ನಾಟಕ ನನ್ನ ಮುಂದೆ ನಡೆಯಂಗಿಲ್ಲ. ಅಲ್ಲಿ ಒಂದು 10-20 ಮಂದಿ ಕೂತಿದ್ರು, ಅಲ್ಲಿ ಹೋಗಿ ಹೇಳಿದೆ ಅಂತ ಅವರು ಬಿಟ್ಟಾರಂತ. ನೀನು ಅಷ್ಟಕ್ಕನೇ ಕಾಕುಂತನ ಹೋಗ್ಯದಿದು. ಕಾಕುನ ಮನೆಗೆ ಹೋಗಿ ನೀನು ಸೀರೆ ಬಿಚ್ಚಿ ಹೊಡಿತಾಳಕಿ. ನೋಡ್ರಿ ಮಮ್ಮಿ, ಎಷ್ಟು ಸುಳ್ಳು ಹೇಳ್ತಾಳ ನೋಡ್ರಿ.
ಅಲ್ಲಿ ಸುಮ್ ಕಟ್ಟಿ ಕೂತಾಗ 4-5 ಮಂದಿ ಇದ್ರು ನೋಡ್ರಿ, ಅವ್ರ ಮುಂದೆ ಅಂದೇನ್ರಿ ಅಷ್ಟೇ 20 ಮಂದಿ ಅಂತ ಹೇಳ್ತಾಳ ನೋಡ್ರಿ. ಹೆಂಗ್ ಹುಟ್ಸ್ಕೊಂಡು ಹೇಳ್ತಾಳ ಆಕಿ ಸುಂದ್ರಿ. ಆಯ್ತ್ರಿ ಮಾಮಿ, ನೋಡಿದ್ರಿ ಕೇಳಿದ್ರಿಲ್ಲ ಆಕಿನ ಬಾಯಿಂದ ಬಂತಿಲ್ರಿ 4-5 ಮಂದಿ ಕೂತಿದ್ರಂತ. ಮತ್ತೆ ಯಾರ ಮುಂದೆ ಹೇಳಿಲ್ಲ ಅಂತೇಳಿ ನಾಟಕ ಮಾಡ್ತಾಳ್ರಿ ಇಲ್ಲಿ. ನೋಡ್ರಿ ವಿಡಿಯೋ ನೋಡ್ರಿ. ನನಗಂತಿರಿಲ್ಲ ಎಲ್ಲರೂ ಚಾಳ ಮಾರಿ ಸುಂದ್ರಿ ಅಂತೇಳಿ ನನ್ನ ವಜ್ಜಿ ಮಾಡಿರಿ. ನೋಡಿಲ್ಲಿ ಬಾಜು ಹೆಂಗ್ ಕೂತಾಳಂತ, ಯಾರು ಚಾಳ ಮಾರಿ ಅಂತ ಗೊತ್ತಾಯ್ತಿಲ್ರಿ ನಿಮ್ಗ? ನಾನು ಸುಮ್ಮ ಒಡ ಒದರ್ತೀನ್ರಿ. ನನ್ನ ಮೇಲೆ ಒಂದು ಸ್ವಲ್ಪ ಪ್ರೀತಿ ಇಟ್ಕೋರಿ, ಬರೀ ಹಿಂಗೆ ಅನ್ಲಿಕ್ಕೆ ಹೋಗ್ಬೇಡ್ರಿ. ಮಾಮಿ ನೀವು ಸುಮ್ಮ ಯಾರ ಮುಂದೆ ಏನು ಹೇಳಂಗಿಲ್ಲ, ಭಾಳ ಒಳ್ಳೆಕಂತ ತಿಳ್ಕೊಂಡ್ರಿಲ್ರಿ. ಬರೀ ನನ್ನ ಕೆಟ್ಟ ಮಾಡ್ತೀರಿ ನೀವು. ತಿಳ್ಕೊಬೇಕ್ರಿ ಮಾಮಿ ಯಾರು ಹೆಂಗಿದ್ದಾರ ಅಂತೇಳಿ. ನಾ ಏನಂತದೇನು ಹೇಳಿಕ್ ಹೋಗಿಲ್ಲವಾ ಸುಂದ್ರಿ ನಿನ್ನಂಗ. ಹೋಗ್ಲಿ ಬಿಡ ಸುಂದ್ರಿ, ಇದೇನಂತ ಕಡಿ ಇವತ್ತು ಏಕಾದಶಿ ಅದ, ಸುಮ್ ವಿಟಲ ಅನ್ನೋದು ಬಿಟ್ಟು ಇದು ಇಲ್ಲಿದ್ದ ಒಂದು ಹಚ್ಚಿ ನೋಡುವ ತಾಯಿ. ನಿಮ್ಮದು ದಿನ ಒಂದೊಂದು ಏನರ ಗೋಳು ಇದ್ದ ನೋಡು. ಬಿಡ್ತೇನೆ ಬಿಡ್ರಿ ಮಾಮಿ, ನಾಯೇನು ಅದನ್ನೇ ಇಟ್ಕೊಂಡು ಕೊಡಂಗಿಲ್ರಿ. ಆದ್ರ ಸುಮಾರು ಮಾತ್ರ ಅದ್ರಿ. ಏನದ ಗೊತ್ತಿಲ್ರಿ, ಕಾಕುನ ಕಡೆಯಿಂದ ದೊಡ್ಡ ಏಟ ಅದರಿ. ಹಂಗೆ ನನ್ನಂಗಿಲ್ಲ ಅವ್ರು ಕಾಕುವರು, ನಾನು ಗೊತ್ತದ. ನಾ ಯಾರ ಮುಂದೆ ಹೇಳಿಲ್ರಿ ಅಂತ ಹೇಳ್ಬಿಡ್ತೀನಿ ಅವರಿಗೆ. ಅಷ್ಟು ಮಿಕ್ಕಿ ಏನ್ರ ಹೆಚ್ಚಿಗೆ ಅಂದ್ರ ನಾ ಏನು ಇದ್ದಿದ್ದ ಹೇಳೇನ್ರಿ ಕಾಕು, ಇಲ್ಲಾರ್ದಂತ್ರ ಏನೂ ಹೇಳಿಲ್ಲ ಅಂದ್ಬಿಡ್ತೀನಿ ಅಷ್ಟೇ. ಅಷ್ಟೇ ಬಿಡು, ಮತ್ತೆ ಕೇಳದಾಗ ಹೇಳಕಂತ ಬಿಡು. ಹೋಗ್ಲಿ ಬಿಡ್ರಿ, ಈಗ ಅದನ್ನ ಬಿಟ್ಬಿಡ್ರಿ ನನ್ನ ಸುದ್ದಿ ಅಲ್ಲಿಗೆ. ಏನ ಸುಂದ್ರಿ, ನೀನು ಏಕಾದಶಿ ಮಾಡಿ ಏನಿಲ್ಲ ಇವತ್ತು? ಹ್ಞೂ ರೀ ಮಾಮಿ, ನಾನು ಕಿಸ್ ಮಾಡಿದ್ದೆ ರೀ. ಈ ದಾಳಿ ಹೊಡಿಲಿ, ಇದೇ ನನ್ನ ಕಿಸ್ ಅಂತೇಳಿ ಏನ? ರೀ ಮಾಮಿ, ಕಿಸ್ ಅಲ್ರಿ, ಸಾಬುದಾಣಿ ಕೀಸ್ ಮಾಡಿ ತಿಂದಿವ್ರಿ. ಆದ್ರೆ ರಾತ್ರಿ ಮಾತ್ರ 4 ದಶಮಿ ಬೇಕೇ ಬೇಕ್ರಿ ಇವರಿಗೆ. 4 ಹಾಲಿನ ದಶಮಿ ಮಾಡಿ ಕೊಟ್ಟು ಬಿಡ್ತೀನಿ ರೀ. ದಶಮಿ ತಿಂದು ಏಕಾದಶಿ ಮಾಡ್ತೀರಾ? ಆದ್ರೆ ಚಲೋನೇ ಅನ್ಬೇಕು ಬಿಡು. ನಮ್ಮ ಗಂಡದ್ರ ಗೊತ್ತೆ ಹೋಟೆಲ್ನಂತ ತಿನ್ನಂಗಿಲ್ಲಲ್ಲ, ಇಡ್ಲಿ ವಡಾ ಸಾಂಬಾರು ಅಂತೇಳಿ. ಮನೆಯಾಗಿಂದನೇ ಕೀಸ್ ತಿಂದು ಹೋತಾನ, ಸಂಜೆ ಮುಂದೆ ದಶಮಿ ಮಾಡಿಬಿಡ್ತೇನೆ ಹಾಲಾಗಿನು. ಚಲೋ ಬಿಡವ ಅದೊಂದು ರೀತಿ. ಹ್ಞೂ ರೀ ಮಾಮಿ, ನಾವು ಇಂಥದ್ದು ಹೋಟೆಲ್ನಾಗ ಪಾಟೆಲ್ನಾಗ ಒಟ್ಟ ತಿನ್ನಂಗಿಲ್ಲ ರೀ. ನಮ್ಮ ಮನೆಯವ್ರು ಸುಳ್ಳು ಯಾಕೆ ಇರ್ಬೇಕ್ರಿ. ಮುಂಜಾನೆ ಸಾಬುದಾಣಿ ಕೀಸ್ ಮಾಡಿ ಕೊಡ್ತೀನಿ ರೀ, ಬಂದಗನೆ ಒಂದು ಕಪ್ ಹಾಲು ಕೊಡ್ತೀನಿ ರೀ. ಸಂಜೆ ಮುಂದೆ ಹಾಲು ಕುಡಿದ್ರಂದ್ರೆ ಸಂಜೆ ಮುಂದೆ 2 ದಶಮಿ ಒಂಚೂರು ಏನರ ಚಟ್ನಿ ಪುಡಿ ಮೊಸರು ಇಂಥದ್ದು ಹಾಕೊಂಡು ತಿಂದ್ಬಿಡ್ತಾರೆ. ಹೌದಲ್ಲ, ಚಲೋ ಬಿಡವ. ಅದೇ ಅಂದ್ರೆ ಹೊಟ್ಟೆಗೂ ಹಿತ ಆಗ್ತದ, ಮನ್ಯಾಗ ತಿಂದಂಗೂ ಆಗ್ತದ. ಅಂದಂಗೆ ನಿನ್ನ ಮಗನು ಸಂಧ್ಯಾ ವಂದನ ಅದೆಲ್ಲ ಮಾಡ್ತಾನ, ದೇವ್ರ ಪೂಜೆ ಅದೆಲ್ಲ? ಮಾಡ್ತಾನ್ರಿವ, ಒಂದಿನ ಬಿಡಂಗಿಲ್ರಿ. 3 ಹೊತ್ತು ಸಂಧ್ಯಾ ವಂದನ ಮಾಡ್ಕೋತಾನಂತ ಹೇಳಂಗಿಲ್ರಿ. ನಾ ಆದ್ರೆ ಮುಂಜಾನೆ ಮಾತ್ರ ಒಟ್ಟ ತಪ್ಸಂಗಿಲ್ರಿ ಮಾಮಿ. ಹೌದಲ್ಲ, ಚಲೋ ಬಿಡವ, ಅಂದ್ರೆ ಒಳ್ಳೆ ಪದ್ಧತಿ ಇಟ್ಟಿ. ನಮ್ಮ ಮಕ್ಕಳು ಮಾಡ್ಕೋತಾರೆ ಮಾಮಿ. ಸ್ನಾನ ಆದ ತಕ್ಷಣ ಮೊದಲು ದೇವ್ರ ಮುಂದೆ ಬರ್ತಾರೆ ಸಂಧ್ಯಾ ವಂದನ ಮಾಡ್ಕೊಳಿಕ್ಕೆ. ಹೌದು ಬಿಡ, ಮತ್ತ ಅಂಥವೆಲ್ಲ ಕಲಿಸ್ಬೇಕವ. ಸ್ವಲ್ಪರ ಎಂಜಿಲ ಮುಸುರಿ ಇಂಥವೆಲ್ಲ ಸಂಧ್ಯಾ ವಂದನ ಪೂಜೆ ಪುನಸ್ಕಾರ ಮಡಿ ಮೈಲಿಗೆ ಅಂದ್ರೆ ಮಕ್ಕಳಿಗೆ ಗೊತ್ತಿರಬೇಕು. ಈ ತೀರಾ ಗೊತ್ತಿಲ್ಲಾರ್ದ ನಾವು ಹಂಗೆ ಮಾಡ್ಲಿಕ್ಕೆ ಹತ್ಬಿಟ್ಟಿವಿ ಅಂದ್ರೆ ಮುಂದೆ ಏನು ಗೊತ್ತಾಗ್ತದ ಮಕ್ಕಳಿಗೆ? ನಾವು ಕಲಿಸಿದ್ರೆ ಪದ್ಧತಿ ಚಂದ ಇಟ್ಕೋತಾರಲ್ಲ ಅವರು, ಹೌದಿಲ್ಲ? ಹೌದ್ರಿ ಮಮ್ಮಿ, ನಾ ಅದಕ್ಕಂತಾನೆ ಊಟಕ್ಕೆ ಕೂದಿದ್ವಿ ಅಂದ್ರೆ ಹುಡುಗರಿಗೆಲ್ಲ ಒಯ್ದಿಡ್ಲಿಕ್ಕೆ ತಂದಿಡ್ಲಿಕ್ಕೆ ಹಚ್ತೀನಿ ರೀ. ಆಮೇಲೆ ಎಂಜಲ ಗಾಮ ಎಲ್ಲ ಅವ್ರ ಕೈಲೇ ಮಾಡಿಸ್ತೀನಿ ರೀ ಮಾಮಿ ನಾನು. ಅದು ಭಾಳ ಚಲೋ ನೋಡು ಸುಮ್ಮ, ಭಾಳ ಪದ್ಧತಿ ಚಲೋ ಇಟ್ಟಿವ. ಅವ್ರಿವ್ರಿಗೆ ಯಾಕೆ ಅನ್ಬೇಕು? ಅಯ್ಯವ ನಮ್ಮ ಪ್ರಿಯ ಅಂತ ಹೇಳ್ತೀನಿ ಕೇಳ್ರಿ. ಅಲ್ಲಿ ಬರೇ ಅವು ಡೈನಿಂಗ್ ಟೇಬಲ್ ಮೇಲೆ ಕೂತು ಊಟ ಮಾಡಿದ್ರು ರೂಢಿಯಲ್ಲ ಆಕಿಗೆ. ಇಲ್ಲಿ ಬರಣನೆ ತಾಡ್ನೆ ಹಾಕೊಂಡು ಬಂದು ಕುರ್ಚಿ ಮೇಲೆ ಕೂತು ಉಂಡು ಬಿಡಾಕ್ಯವ. ನನಗರೇ ನೋಡ್ದೆ ಸುಟ್ಟ ಬರ್ಲಿಕ್ಕೆ ಶುರು ಆಗ್ಬಿಡ್ತು ನೋಡಿ ಇತ್ತೀಚೆಗೆ. ಒಂದು ಆಂಜಲ್ ಅಂತಿದ್ದಿಲ್ಲ, ಒಂದು ಗಾಮ್ ಇಲ್ಲ, ಏನೂ ಇಲ್ಲ. ಊಟ ಮಾಡಿನ ಎದ್ದೋಗಿ ಕೈ ತೊಳ್ಕೊಂಬಿಡಾಕಿ. ಒಂದ್ಸಲ ಬೈದೆ, ನೋಡ್ ಪ್ರಿಯಾ, ಏನ್ರ ಅನ್ಕೋ ನೀನು, ನಮ್ಮ ಮನ್ಯಾಗ ಡೈನಿಂಗ್ ಟೇಬಲ್ ಇಲ್ಲ, ನೀ ಕುರ್ಚಿ ಮೇಲೆ ಕೂತಟ ಮಾಡೋದು ನನಗೆ ಒಟ್ಟ ಸುತಾರಾಮ್ ಇಷ್ಟ ಇಲ್ಲವ. ನಾವು ಹೆಂಗೆ ಕೂಡ್ತೀವಲ್ಲ ಹಂಗೆ ನೀಟಾಗಿ ಅಷ್ಟು ಅಡುಗೆ ಮುಂದಿಟ್ಕೊಂಡು ಕೂತು ಊಟ ಮಾಡಿ ಆಮೇಲೆ ಎಂಜಲ ಗಾಮ ಮಾಡೋದು ನಮ್ಮ ಪದ್ಧತಿ ಅದ. ಅದನ್ನು ಕಲಿ ನೀನು, ಚಲೋ ಅಲ್ಲಿ ನೋಡು ಪ್ರಿಯಾ ಅಂದಿಂದ ಪಾಪ ತಿಳಿಸಿಂದ ತಿಳ್ಕೊಂಡ್ಲಿ ಬಿಡವ. ಹಂಗೇನು ಉಲ್ಟಾ ಮಾತಾಡ್ಲಾರ ನಾವು ಹೆಂಗೆ ಮಾಡ್ತೀವಲ್ಲ ಹಂಗೆ ಮಾಡ್ಲಿಕ್ಕತ್ತಿರ್ಲಿ. ಈಗೀಗ ಏನು ಹೇಳ್ತೀನಿ, ನಾವು ಕಲಿಸಿದ್ರೆ ಪದ್ಧತಿ ಗೊತ್ತಿರ್ತದ, ಹೌದಿಲ್ಲ? ಹೌದು ಬಿಡ್ರಿ ಮಾಮಿ, ಅದು ಕರೆಯದ ನೋಡ್ರಿ ವಯವ್ವ. ಮುಂಜಾಗಿನ ಮಕ್ಕಳಿಗೆ ಸಂಧ್ಯಾ ವಂದನ ಮಾಡೋದು ಕಂಪಲ್ಸರಿ ಹೇಳ್ಬೇಕ್ರಿ. ಆಮೇಲೆ ಹೆಣ್ಮಕ್ಳಿಗಾದ್ರೂ ಬಟ್ಟೆ ಅಂಥವಿಂಥವು ಹಾಕೊಂಡಿರ್ತಾರಲ್ರಿ, ಒಂದು ಸ್ವಲ್ಪ ಕಡಿಮೆ ಮಾಡಿಸ್ಬೇಕ್ರಿ. ನಮ್ದು ಏನದಲ್ರಿ ಪದ್ಧತಿ, ಅದನ್ನು ಬಿಡಬಾರ್ದಂತ ನನಗನ್ನಿಸ್ತದ ನೋಡ್ರಿ ಮಾಮಿ. ಹೌದವ್ವ ಮಾಮಿ, ಹಾಕೊಳ್ ಬಿಡ್ರಿ. ಆದ್ರೆ ಈಗ ಮಾಡರ್ನ್ ಡ್ರೆಸ್ ಬಂದವ, ಎಲ್ಲ ಹುಡುಗಿಯರಿಗೆ ಇಷ್ಟ ಆಗ್ತದ. ಅದ್ರಾಗ ಹಾಕೊಳ್ಳೋದ್ರಾಗು ಚಾಯ್ಸಿಂಗ್ ಮೇಲೆ ಬಟ್ಟೆ ಒಂದು ಸ್ವಲ್ಪ ಲಿಮಿಟ್ ಅಂತ ಇರ್ತದಲ್ರಿ. ಪೂರ್ತಿ ಬಟ್ಟೆ ಇಲ್ಲಾರ್ದ್ರಾಗತ್ತೆ ಇಷ್ಟಿಷ್ಟೇ ಹಾಕೊಳ್ಳೋದು ಅದು ಸರಿ ಅನ್ಸಂಗಿಲ್ಲಲ್ಲ. ಎಷ್ಟು ಅಷ್ಟೇ ಹಾಕೋಬೇಕಂತ ನನ್ನ ಅನಿಸಿಕೆ ನೋಡ್ರಿ. ಹೆಂಗೆ ಅನಿಸ್ತೀರಿ ನಮ್ಮ ವಿಡಿಯೋ? ನಿಮ್ಮ ಕಡೆ ಹೆಂಗೆ ಮಾಡ್ತೀರಿ ಏಕಾದಶಿ? ಏನೇನು ತಿಂತೀರಿ, ಏನೇನು ತಿನ್ನಬಾರ್ದು, ಏನೇನು ತಿನ್ನಬೇಕು, ನಿಮ್ಮ ಅನಿಸಿಕೆನೂ ಕಮೆಂಟ್ ಬಾಕ್ಸಲ್ಲಿ ಹಾಕ್ರಿ, ಅಂದ್ರೆ ನಮಗೂ ಗೊತ್ತಾಗ್ತದಲ್ರಿ. ಈ ವಿಡಿಯೋ ಮಾಡಿದ್ದು ಸುಮ್ಮನೆ ತಮಾಷೆಗಾಗ್ರಿ, ಯಾರು ಸೀರಿಯಸ್ ಆಗಿ ತಿಳ್ಕೊಬೇಡ್ರಿ. ಅಥವಾ ಯಾರಿಗಾರ ಸಂಬಂಧಪಟ್ಟಿದ್ದಾಗಿತ್ತಂದ್ರೆ ದಯವಿಟ್ಟು ಕ್ಷಮೆ ಇರಲಿ. ನಾವು ಯಾರಿಗೂ ಮನಸ್ಸು ನೋಯಿಸ್ಬೇಕು ಅಂತ ಮಾಡಿದ್ದಲ್ರಿ, ಇದು ಸುಮ್ಮನೆ ಕಾಮಿಡಿಯಾಗಿ ಮಾಡೀವ್ರಿ. ನೀವು ನೋಡ್ರಿ, ಎಂಜಾಯ್ ಮಾಡ್ರಿ ಅಷ್ಟೇ. ನಮ್ಮ ಚಾನಲ್ನ ಹೊಸ್ದಾಗಿ ಯಾರು ನೋಡ್ತಿದ್ರಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ. ಎಲ್ಲರಿಗೂ ಧನ್ಯವಾದಗಳು.